ಬೆಳಗ್ಗೆನೆ ಶಾಸಕ ಗೋಪಾಲಯ್ಯ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತದಾನ ಮಾಡಿದ ನಂತರ ಚುನಾವಣೆ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ, ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶಾಸಕ ಗೋಪಾಲಯ್ಯ. ಹೊಸ ಮತದಾರರು ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ, ತಪ್ಪದೆ ಎಲ್ಲರೂ ಕೂಡ ಮತದಾನ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಹೇಳಿ ಶಾಸಕ ಗೋಪಾಲಯ್ಯ ಬೆಳಗ್ಗೆನೆ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಗಮನಿಸ್ತಾ ಇದ್ದೀರಾ, ಅವರು ಕೂಡ ಎಲ್ಲರಂತೆ ಸರತಿ ಸಾಲಿನಲ್ಲಿ ಬಂದು ನಿಂತು ಬೆಳಗ್ಗೆನೆ ಮತವನ್ನ ಚಲಾಯಿಸಿದ್ದಾರೆ ಶಾಸಕ ಗೋಪಾಲಯ್ಯ. ಇದೇ ಸಂದರ್ಭದಲ್ಲಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನ ಮಾಡಿ ಅಂತ ಮನವಿ ಮಾಡ್ತೀನಿ. ಚುನಾವಣೆ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ, ಅದರಲ್ಲೂ ಹೊಸ ಮತದಾರರು ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಅಂತ ಶಾಸಕ ಗೋಪಾಲಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತು ನನ್ನ ಕ್ಷೇತ್ರದ ಜನಕ್ಕೆ ಕರೆ ಕೊಡ್ತಕ್ಕಂಥ ಇವತ್ತು ನಡೆತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ನಿರ್ಮಿಸ್ತಕ್ಕಂಥ ಚುನಾವಣೆ. ಈ ದೇಶಕ್ಕೆ 16 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಈ ದೇಶದ ಸುಭದ್ರತೆ ಅಭಿವೃದ್ಧಿಗೆ ಇಡೀ ದೇಶ ಅವರನ್ನು ಬೆಂಬಲಿಸ್ತಾ ಇದೆ. ನಮ್ಮ ಕರ್ತವ್ಯ ನಮ್ಮ ಮನೆಯೇ ಬಂದು ವೋಟ್ ಮಾಡ್ತಕ್ಕಂಥದ್ದು. ಮತ್ತು ನನ್ನ ಮುಖಂಡರು ಪ್ರತಿ ಬೂತ್ಗಳಲ್ಲಿ ಕುಳಿತು ಇವತ್ತು ಸಂಜೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕಡ್ಡಾಯವಾಗಿ ಮತದಾನವನ್ನು ಮಾಡ್ತಕ್ಕಂಥದ್ದು ನನ್ನ ಎಲ್ಲ ಮುಖಂಡರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸರ್, ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀವಿ ಸರ್? ಇವತ್ತು ಮತದಾನ ಹೊಸ ವೋಟರ್ಸ್ ಏನಿದೆ, ಈ ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಈ ಹೊಸ ವೋಟರ್ಸು. ದಯಮಾಡಿ ಅವರು ಕಡ್ಡಾಯವಾಗಿ ಒಂದು ವೋಟನ್ನು ಮಾಡಬೇಕು ಅಂತಕ್ಕಂಥದ್ದು ವಿನಂತಿಯನ್ನು ಮಾಡ್ತಾನೆ. ವೋಟ್ ಮಾಡೋದ್ರ ಜೊತೆಗೆ ಈ ದೇಶದ ಭವಿಷ್ಯ ಮೋದಿಜಿಯವರ ಕೈಲಿದೆ, ನಾವೆಲ್ಲ ಸುಭದ್ರವಾಗಿರಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಭಾರತೀಯ ಜನತಾ ಪಕ್ಷ ಮತವನ್ನು ಕೊಡಿ ಅಂತ ಹೇಳ್ಬಿಟ್ಟು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಕರೆ ಕೊಡ್ತಕ್ಕಂಥದ್ದು ಮತ್ತು ನನ್ನ ಕ್ಷೇತ್ರದ ಜನಕ್ಕೆ ಕರೆ ಕೊಡ್ತಕ್ಕಂಥದ್ದು ಇವತ್ತು ನಡೆತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ಪ್ರತಿಯೊಬ್ಬರು ಕೂಡ ಬಂದು ಮತದಾನವನ್ನ ಮಾಡಿ, ಅದರಲ್ಲೂ ಕೂಡ ಹೊಸ ಮತದಾರರು ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ತಮ್ಮ ಹಕ್ಕನ್ನ ಚಲಾಯಿಸೋದ್ರ ಮೂಲಕ ಶಾಸಕ ಗೋಪಾಲಯ್ಯ ಹೇಳಿಕೆಯನ್ನ ಕೊಟ್ಟರು. ಇವತ್ತು ಅವರ ಮಗನ ಮದುವೆ ಕೂಡ ಇದೆ. ಮದುವೆ ಇದ್ರೂ ಕೂಡ ಬೆಳಗ್ಗೆನೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಮೂಲಕ ಯುವ ಮತದಾರರಿಗೆ ಅವರು ಕಿವಿ ಮಾತನ್ನ ಹೇಳಿದ್ದಾರೆ, ಮಾದರಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಕೂಡ, ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು, ಅಮೂಲ್ಯ ಮತವನ್ನ ಚಲಾಯಿಸಿ ಅಂತ ಮಗನ ಮದುವೆ ಇದ್ರೂ ಕೂಡ ಬೆಳಗ್ಗೆನೆ ಆಗಮಿಸಿ, ಅದು ಕೂಡ ಎಲ್ಲರಂತೆ ಸರತಿ ಸಾಲಿನಲ್ಲಿ ನಿಂತು ಕಾದು ಮತವನ್ನ ಚಲಾಯಿಸಿದ್ದಾರೆ ಶಾಸಕ ಗೋಪಾಲಯ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.